ಎಲ್ಲರಿಗೂ ಶರಣಾರ್ಥಿ. ಎಲ್ಲ ನಮ್ಮ ಬಂಧು ಬಳಗದವರು, ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ಒಗ್ಗಟ್ಟು ಕೂಡಿದೆ. ಈ ಒಗ್ಗಟ್ಟು ನಮ್ಮದು ಇಷ್ಟ ಶಕ್ತಿ ಪ್ರದರ್ಶನ ಮಾಡಬೇಕಂತಂದರೆ ಬರುವ ಏಪ್ರಿಲಲ್ಲಿ ಒಂದು ಇಡೀ ಭಾರತವನ್ನೇ ಅಳಗಾಡಿಸುವಷ್ಟು ಇದಾಗಿರಬೇಕು. ಯಾಕೆಂದರೆ ನಮ್ಮ ಏನು ವಿನಾಯಕವರು ಇಲ್ಲ ಹೇಳಿದರು, ನಮ್ಮ ದೇಶದಲ್ಲಿ ಇಷ್ಟೊಂದು ಗೊಂದಲಗಳಿದೆ ಏನಂತಂದರೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಎಲ್ಲರೂ ಬರೀ ಒಬ್ಬರು ಹಿಂದೆ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆವಾಗಿ ಎಲ್ಲ ನಮ್ಮ ಬಂಧುಗಳಿಗೆ ಹೇಳ್ತೀನಿ, ಫಸ್ಟ್ ನಾವು ಎಲ್ಲರೂ ಧರ್ಮ ಶಿಕ್ಷಣ ತಗೊಳ್ಬೇಕು. ಧರ್ಮ ಶಿಕ್ಷಣ ಅಂದ್ರೆ ವಿದ್ಯೆ. ನಾವು ಒಂದು ದೇವರಿಗೆ ನಡ್ಕೋಬೇಕು, ಅವಾಗಲೇ ಒಂದು ಶಕ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಸಂಘಟನೆಯೂ ಶಕ್ತಿಪೂರ್ವಕವಾಗಿ ಶಕ್ತಿಶಾಲಿ ಆಗುತ್ತೆ. ಅವಾಗ ನಮ್ಮಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನ್ಸ್ಟಿಟ್ಯೂಷನ್ ಅನ್ನು ಓದಿದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಇದರಲ್ಲಿ ಏನಿದೆ, ಏನಾಗ್ತಾ ಇದೆ, ದೇಶದಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಯಾರು. ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಮೊದಲಿಗೆ ಎಲ್ಲರೂ ತಗೊಳ್ರಿ, ಅದನ್ನೆಲ್ಲ ಒಂದೊಂದು ಪಾಠ ಓದ್ಕೊಂಡು ತಗೋರಿ ಸರ್. ಅವಾಗ ನಮಗೆ ಮೀಟಿಂಗ್ ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲರೂ ನಾವು ಒಬ್ಬರೊಬ್ಬರ ಪರಿಚಯ ನಮ್ಮ ಸಂಘಟನೆ ತಾನೇ ರೆಡಿ ಆಗುತ್ತೆ. ಹಾಗೂ ಬರುವ ಏಪ್ರಿಲ್ 10 ತಾರೀಕು ಕಾರ್ಯಕ್ರಮ ಎಲ್ಲರೂ ನಾವು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತೀವಿ. ಬೋಲೋ ಭಾರತ್ ಮಾತಾ ಕಿ. ಇವತ್ತು ನಮ್ಮನ್ನ ಈ ಮನುವಾದಿಗಳು ಆಮೇಲೆ ಹಾರಿಯರು ಯಾರೋ ಪರಿಶೀಲಿಸಿ ಬಂದವರು ನಮ್ಮನ್ನ ಇವಾಗ ಆಳ್ತಾ ಇದ್ದಾರೆ. ನಮ್ಮನ್ನ ಎಷ್ಟು ಕಡೆಗಣಿಸಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ದೇಶದಾಗ ಏನೋ ಒಂದು ಬಹುಜನ ಆಂದೋಲನ ಒಗ್ಗಟ್ಟನ್ನು ಗೂಡಿಸಿ ಇವತ್ತು ಮೊನ್ನೆ ನಮ್ಮ ಕನ್ಸರ್ನ್ ಸಾಹೇಬರು ಮಾರ್ಚ್ ಫೆಬ್ರವರಿ ತಿಂಗಳಲ್ಲಿ RSS ಕೇಂದ್ರ ಕಚೇರಿಗೆ ನಾವು ಮುತ್ತಿಗೆ ಹಾಕ್ಬೇಕಾದ್ರೆ ನಮ್ಮನ್ನ ಅಲ್ಲಿ ತಡೆಯಲು ಪ್ರಯತ್ನ ಮಾಡಿದ್ರು. ಇದೇ ರೀತಿ ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮೊಹಮ್ಮದ್ ಪ್ರಕಾಶ್ ಅಂಬೇಡ್ಕರ್ ಸಾಹೇಬ್ ಕೂಡ ಅವರು ಮೊನ್ನೆ ಕೂಡ ಮುತ್ತಿಗೆ ಹಾಕಿದ್ದಾರೆ. ಸೊ ಯಾಕೆ ಮುತ್ತಿಗೆ ಹಾಕ್ತಿದ್ದಾರೆ, ಯಾಕೆ ಎಲ್ಲ ಕೂಡಿ ಒಗ್ಗಟ್ಟು ತೋರಿಸ್ತಾ ಇದ್ರಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಬಹುಜನರಿಗೆ ತುಂಬಾ ಒಂದು ಕಂಟಕ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಬೇಕು. ಈ ಬಹುಜನ ಎಲ್ಲಿವರೆಗೂ ನಾವು ಒಗ್ಗಟ್ಟಾಗಿಲ್ಲ ಈ ದೇಶನ ಆಳೋಕ್ಕಾಗಲ್ಲ. ಸೊ ಇದೇ ರೀತಿ ಮೊನ್ನೆ ನಾವು ಮಾಯಾವತಿ ಅವರು ಬರೋ ಮುಂದಿನ ಎಲೆಕ್ಷನ್ ದಲ್ಲಿ ನಾವು ಅವ್ರಿಗೆ ಎಲ್ಲಾ ರೀತಿ ಬೆಂಬಲ ಕೊಡಬೇಕು. ಬಹುಜನ ಸಮಾಜ ಅವ್ರಿಗೆ ಬೆಂಬಲ ಕೊಟ್ಟರೆ ಸಮಾಜದಾಗ ನಾವು ಒಬ್ಬ ಇನ್ನೊಂದ್ಸಾರಿ ನಾವು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಇವತ್ತ ಒಂದು ಪರಿಸ್ಥಿತಿ ಇದೆ. ಅದನ್ನ ನಾವು ಮಾಡ್ಲೇಬೇಕಾಗತ್ತ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಒಗ್ಗೂಡಿ ಈ ಬಾಬಾ ಸಾಹೇಬ್ ಏನು ತತ್ವ ಸಿದ್ಧಾಂತಗಳಿದೆ ಅನ್ನೋದನ್ನ ನಾವೆಲ್ಲ ಮೈಗೂಡಿಸ್ಕೊಂಡು ನಾವು ನಾನು ಏನು ದಾರಿ ಕೊಟ್ಟರೆ ನಮ್ಗೆ ಕಾಂಚನ ಸಾಹೇಬರು, ಮಾಯಾವತಿ ಮೇಡಮ್ ಅವರು ನಮ್ಗೆ ಏನು ದಾರಿ ಹಾಕೊಂಡಿದಾರ, ನಾವು ದಾರಿ ಉದ್ದಕ್ಕೂ ನಡಿಬೇಕಂತ ನಿಮ್ಗೆಲ್ಲ ಕೇಳ್ಕೊತೀನಿ. ಮತ್ತೊಂದು ಏನು ಸರ್ ಒಂದು ಕಥೆ ಆಗ್ತೀನಿ ನಿಮ್ಗೆ. ಏನಪ್ಪಾ ಅಂತಂದ್ರ ಒಂದು ಜನಪದ ಕಥೆ. ನಮ್ಮ ಒಬ್ಬ ಅಸ್ಪೃಶ್ಯ ಒಬ್ಬ ವ್ಯಕ್ತಿ ಇರ್ತಾನ. ಆ ಅಸ್ಪೃಶ್ಯ ವ್ಯಕ್ತಿ ಒಬ್ಬ ಬ್ರಾಹ್ಮಣಿ ಹೆಣ್ಮಗಳಿಗೆ ಮದುವೆ ಆಗ್ತಾನ. ಬ್ರಾಹ್ಮಣ ಹೆಣ್ಮಗಳು ಮದುವೆ ಆಗ್ತಾನ. ಮದುವೆ ಆದಾಗ ಏನಂತಾರ ಅಸ್ಪೃಶ್ಯ ಹೆಣ್ಮಗಳ ನಮ್ಮ ವ್ಯಕ್ತಿ ಇರ್ತಾನ, ಏನಂತಾರ ನಾನು ಬ್ರಾಹ್ಮಣ ಅಂತೇಳಿ ಮದುವೆ ಆಗ್ತಾನ. ನಾನೊಬ್ಬ ಬ್ರಾಹ್ಮಣ ಅಂತೇಳಿ ಬ್ರಾಹ್ಮಣ ಹೆಣ್ಮಗಳು ಮದುವೆ ಆಗ್ತಾನ. ಮದುವೆ ಆದ್ಮೇಲೆ ಏನಾಗುತ್ತೆ, ಸ್ವಲ್ಪ ದಿವಸ ಹೋದ್ಮೇಲೆ ಆ ಹೆಣ್ಮಗಳು ಗೊತ್ತಾಗ ಬ್ರಾಹ್ಮಣ ಅಲ್ಲ ಅಸ್ಪೃಶ್ಯದ ಅಂತಂದ. ಸೊ ಅಸ್ಪೃಶ್ಯದಾಗ ಏನಂತಾರ ಅವಾಗ ಹೇಳ್ತಾರ, ಈ ಬ್ರಾಹ್ಮಣ ನೀವು ವ್ಯಕ್ತಿ ಅಲ್ಲ, ನೀನು ಅಸ್ಪೃಶ್ಯದಿ. ಸೊ ನನ್ಗೆ ನನ್ನ ಧರ್ಮಕ್ಕೆ ನನ್ನ ಜಾತಿ ನೀನು ಕಳಕ ತಂದಿ ಅಸ್ಪೃಶ್ಯ ಅನ್ನೋನ. ಸೊ ಅದಕ್ಕೆ ನೀನು ಈಗೇನಾಗ್ಬೇಕಂದ್ರೆ ನಾಶ ಆಗ್ಬೇಕ. ನಾಶ ಆಗಿ ತನ್ನನ್ನು ತಾನು ಸುಟ್ಕೊಂಡು ತನ್ನ ದೇಹನ ಬೆಟ್ಟಿಗೆ ಅರ್ಪಿಸ್ಕೊತಾಳ. ಅರ್ಪಿಸ್ಕೊಂಡು ಏನ್ ಮಾಡ್ತಾವ ಅಂತಂದ್ರ, ಈಗ ನಾನು ಸುಟ್ಕೊಂಡಿಲ್ಲ, ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಿನ್ನ ದೇಹನ ಸಮರ್ಸ್ಬೇಕ, ನಿನ್ನ ದೇಹ ತ್ಯಾಗ ಮಾಡ್ಬೇಕ ಅಂತೇಳಿ ನಾವೀಗ ದುರ್ಗಮ್ಮ ದ್ಯಾಮವ್ವ ಅಂತೇಳಿ ಬಲಿ ಕೊಟ್ಟೇವಲ್ಲ, ಪೂರ್ಣ ಬಲಿ. ಹಂಗಂತೇಳಿ ಒಬ್ಬನ ವ್ಯಕ್ತಿ ನಮ್ಮ ಅಸ್ಪೃಶ್ಯ ವ್ಯಕ್ತಿನ ನಮ್ಮನ್ನ ಕೊಡದ, ನಮ್ಮನ್ನ ಕೊಂದ, ನಮ್ಮನ್ನ ಕಡದ ತಿನ್ನುವಂತ ಪರಿಸ್ಥಿತಿ ತರ್ತಾವ. ಸೊ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಎಲ್ಲಿ ನಾವು ಒಗ್ಗಟ್ಟಾಗಬೇಕಂತಂದ್ರೆ ಈ ರೀತಿ ನಮ್ಮನ್ನ ಈ ತರ ದಾರಿಗೆ ಕೆಟ್ಟ ದಾರಿಗೆ ಇಳಿಸ್ತಾರೆ ನಮ್ಮನ್ನ. ಸೊ ಅದಕ್ಕೋಸ್ಕರ ನಾವು ಅಸ್ಪೃಶ್ಯರಿಂದ ನಾವು ಬದಲಾಗ್ಬೇಕು. ನಮಗ್ ನಾವು ಹೊಡ್ಕೊಳ್ಳೋದು ತೊಡ್ಕೊಳ್ಳೋದು ಆಮೇಲೆ ಒಡೆಯೋದು ಬಡಿಯೋದು ನಮ್ಮನ್ನ ನಾವು ತೊಳ್ಕೊಳ್ಳೋದಿದ್ರೆ ನಾವು ಯಾವತ್ತು ಉದ್ಧಾರ ಆಗಿಲ್ಲ. ಸೊ ಅದಕ್ಕೆ ಈ ಬ್ರಾಹ್ಮಣ ತತ್ವ ನಮ್ಮನ್ನ ಕೊಲ್ಲೆಗಳಿದ್ರೆ ಮಾಡ್ತೈತಿ, ನಮ್ಮನ್ನ ಬೇರೆ ಮಾಡ್ತೈತಿ. ಅದರಿಂದ ನಾವು ಮೇಲ್ ಬಂದು ನಾವು ಒಗ್ಗಟ್ಟಾಗಿ ಈ ದೇಶ ನಡೆಸ್ಬೇಕಂತ ನಾನು ಯಾರು ಮಾತಾ ಇದ್ದೀನಿ. ಸಿದ್ಧಾಂತ ಈಗ ನಾವು ಇದು ಕಾರ್ಯಕ್ರಮ ಮಾಡಿದ್ ನೋಡಿದ್ರೆ ಏಪ್ರಿಲ್ 10 ಅಂತ ಹೇಳಿ ನಮ್ಮ ಸಂತಾ ಸೈನಿಕ ದಳದ ಹಾಗೂ ನಮ್ಮ ವಿಶ್ವ ಬೌದ್ಧ
ಹಾಗೂ ತೇರ್ಗಾಳ ಸಾಹೇಬರಿಗೆ ಹಾಗೂ ಅಜ್ಮೀರ್ ಸಾಹೇಬರಿಗೆ ನಾವು ಧನ್ಯವಾದಗಳು ತಿಳಿಸ್ತೇವೆ. ನೀವು ಹೆಣ್ಮಕ್ಳ ಮನ್ಯಾಗಿಂದ ಅಂತೇಳಿ ಇದು ಮಾಡಿದ್ರೆ ಹೆಚ್ಚಿನ ಜನಸಂಖ್ಯೆ ಒಳಗೆ ಆಜುಬಾಜು ಮಂದಿಗೆ ತಿಳಿಸಿ ಈ ಆಂದೋಲನ ಒಳಗೆ ಹೆಚ್ಚಿನ ಪಾಲ್ಗೊಳ್ಳೋ ರೀತಿಯಿಂದ ನೀವು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ತೀನಿ. ಈ ಗಂಡ್ಮಕ್ಳು ಏನ್ರಿ ಹೊರಗಿರ್ತಾರೆ ಹೇಳ್ತಾರೆ. ಈಗ ನಮ್ದೇನು ಹೆಣ್ಮಕ್ಳದ್ದು ಮನೆಯಾಗಿರೋ ಕೆಲಸ ನಮ್ಮದು ಹೆಚ್ಚಿನ ಸಂಖ್ಯೆಗೆ ಹೊರಗೆ ಹೇಳೋದೇ ಇರ್ತೈತಿ. ಈಗ ಒಂದು ಸಂಘದಾಗ ನಾವು ಅದೇವಿ ಅಂದ್ರೆ ಒಂದು ಸಂಘದಿಂದ ಒಂದು ಸಂಘಕ್ಕೆ ನಾವು ಎಲ್ಲ ತಿಳಿಸೋದು ಎಲ್ಲ ಮಾಡೋದು ಆದಷ್ಟು ನಮ್ಮ ಸರ್ಗಳಿಗೆಲ್ಲ ಬೆಂಬಲ ಕೊಟ್ಟು ನಾವು ಏನು ಮೂರು ನಿವಾಸಿಗಳು ಅದೇವಿ ಇದಕ್ಕೆ ನಮ್ಗೆ ಏನು ಭದ್ರತೆಯಿಂದ ನ್ಯಾಯ ದೊರಕಿಸ್ಕೊಡ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವತಿಯಿಂದ ಎಲ್ಲ ರೀತಿಯಿಂದ ನಮ್ಮ ಸರ್ಗಳಿಗೆ ಹೋರಾಟ ಮಾಡಿ ಎಲ್ಲ ನಮ್ಗೆ ದೊರಕಿಸ್ಕೊಡಕತ್ತಾರೆ. ನಮ್ದು ಮೊದಲಿನದೊಳಗೆ ನಮ್ದು ವಿದ್ಯಾಭ್ಯಾಸನೂ ಅಷ್ಟಾಗಲಿಲ್ಲ. ಈಗ ಮುಂದೆ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಮುಂದಿನ ಪೀಳಿಗೆಗಾರ ಇದೆಲ್ಲ ರೀತಿಯಿಂದ ಒಳ್ಳೇದಾಗಲಿ ಅಂಥೇಳಿ ಯಾವಾಗಲಿಂದು ನಮಗೆ ಎಸ್ಸಿಗೆ ಎಸ್ಟಿಗೆ ನಮ್ಗೆ ತಲೆಗೆ ತಳಗೆ ತುಳ್ಕೊತ ಬಂದಾರ. ಏನು ಎಲ್ಲಿ ಹೋದ್ರೂ ನಮ್ದು ಒಂದೂ ಕೆಲಸ ಆಗಂಗಿಲ್ಲ. SC ST ಇರಂದ್ರೆ ತಳಗೆ ಇಟ್ಬಿಡ್ತಾರೆ ನಮ್ದು ಪೇಪರ್ಸ್ಗಳು. ಎಲ್ಲಿ ಒಂದು ನಮ್ದು ಏನು ಕೆಲಸ ಆಗಂಗಿಲ್ಲ. ಅದಕ್ಕೆ ನಾವು ಅದಂತೇವೆ ಸರ್ಗಳೆಲ್ಲ ಯೋಜನೆಗಳು ಚಲೋ ಪುರುಷ ಏನು ಹಾಗಾಗಿ ನಾವು ಅಂತೇವಿ ಹೆಣ್ಮಕ್ಳ ವತಿಯಿಂದ ನಾನು ಅಂತೇನೆ ನಿಮಗೆ ದಯಮಾಡಿ ನೀವು ಹೆಚ್ಚಿನ ಸಂಖ್ಯೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಈ ಆಂದೋಲನವನ್ನು ಯಶಸ್ವಿಗೊಳಿಸ್ರಿ ಅಂತೇಳಿ ನಾನು ಎರಡು ಮಾತು ನಮ್ಮ ಸಂಘಟನೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಸಂಘಟನೆಯಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ನೀಡಿ ಮುಂದಿನ ದಿನಗಳಲ್ಲಿ ಆದೇಶ ಮಾಡ್ತೀವಿ. ಜೈ ಭೀಮ್. ನನ್ನ ಹೆಸರು ಇಸ್ಮಾಯಿಲ್ ಬದ್ದಿವಾಳ ಅಂತೇಳಿ. ನಾನು ಗಂಜವಾಳದಿಂದ ನನ್ನ ಊರು ಗಂಜವಾಳದಿಂದ ಬಂದಿದ್ದೇನೆ. ಮೊದಲೇ ಮಾಡಿದ್ರೆ ನಾನು JDS ಬಿಟ್ಕೊಟ್ಟು ಈ ಸಂಘಟನೆ ಬಂದಿದ್ದೀನಿ. ಅದಕ್ಕೆ ಉದಾಹರಣೆ ನಮ್ಮ ಸದಾನಂದ ಚಂದ್ರದಾಸರು. ಅದಕ್ಕಾಗಿ ಹಂಗೆ ಬರೋದ್ನಾಗೆ ನಮ್ಮ ಕಾಂಗ್ರೆಸ್ ದುಡಿಯೋರು ಅರ್ಜಿವರೆಗೂ ಕರ್ಕೊಂಡು ಬಂದೆ. ಇದೇನಿತ್ತಲ್ಲ ದುಡಿಮೆಯೊಳಗಿಂತ ಸಂಘ ಬೆಳೆದಿತ್ತು. ಇದೇನಿತ್ತಲ್ಲ ಈಗ BJP ಮತ್ತು ಕಾಂಗ್ರೆಸ್ ಅಂತೂ ಮಾಡ್ತಾ ಇದೆ ದಲಿತರಿಗೆ, BJP ಅಂತೂ ತುಳಿಬೇಕಂತ ನಿಂತಿದ್ದೆ ಎಲ್ಲರಿಗೂ. ಅದಕ್ಕೆ ನನಗೆ ಸರಿ ಅನಿಸ್ಲಿಲ್ಲ ಅದು. ಆದ ಕಾರಣ ನಾನು JDS ರಿಸೈನ್ ಮಾಡಿ ಬಂದಿದ್ದೀನಿ. ಅಲ್ಲಿ ಉನ್ನತ ಪೋಸ್ಟ್ ಇತ್ತು ನಂದು, ಕೊಡಗು ಕ್ಷೇತ್ರ ತಾಲೂಕು ಅಧ್ಯಕ್ಷ ಇದ್ದೆ ನಾನು. ಅದು ಬೇಡಪ್ಪ, ಅದು ಸರಿ ಅನಿಸ್ಲಿಲ್ಲ. ಯಾಕಂದ್ರೆ ರೈತರಿಗಾಗಲಿ ದಲಿತರಿಗಾಗಲಿ ಅವರ ತುಳಿದ್ರು ಬರೀ ಅಧಿಕಾರ ಆಸೆ ಅವರಿಗೆ, ಬೇರೆ ಏನು ಬೇಡ. ಸಣ್ಣ ಮಂದಿಗಂತೂ ಸಹಾಯ ಮಾಡುವಂತ ಶಕ್ತಿನೂ ಇಲ್ಲ ಅವ್ರ ಹತ್ರ. ಅದಕ್ಕೆ ನಾ ರಿಸೈನ್ ಮಾಡಿ ಪಕ್ಷ ಸೇರಿ ಇವ್ರಿಗೆ ಸಂಘಕ್ಕೆ ಸೇರಿದ್ದೀನಿ. ಅದಕ್ಕೆ ನಾನು ತಮ್ಮಲ್ಲಿ ದಯಮಾಡಿ ಹೇಳ್ತೀನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಬಹಳ ನೊಂದಿದ್ದಾರೆ. ಬೇರೆ ಬೇರೆ ಪಕ್ಷದಾಗ ಹೇಳಿದ್ದಲ್ಲ ಕೆಲಸ ಮಾಡಿ ಬಹಳ ನೊಂದಿರ್ತಾರೆ. ಅಂತ ವ್ಯಕ್ತಿಗಳನ್ನು ಹುಡುಕಿ ತಗೊಂಡ್ಬೇಕು ನಾವು. ಒಂದು ವ್ಯಕ್ತಿಯಿಂದ ಏನಿಲ್ಲ ಬಿಟ್ಟು 56 ಜನಕ್ಕೆ ಮಿನಿಮಮ್ ಬದಲೇ ಬರ್ತಾರೆ. ಯಾಕೆ ಅದಕ್ಕೆ ಅಂತಲ್ಲ, ಇದೇನು ಅಂಬೇಡ್ಕರ್ ಅಂತಲ್ಲ, ನಾನು ಆಕ್ಚುಲಿ ಮುಸ್ಲಿಮ್ಸ್, ನಮ್ಮ ಧರ್ಮ ಗ್ರಂಥ ಕುರಾನ್, ಅದು ಅದಕ್ಕಿಂತ ದೊಡ್ಡದೇನಪ್ಪ ಅಂದ್ರೆ ಸಂವಿಧಾನ ನನ್ನ ಪ್ರಕಾರ. ಯಾಕಂದ್ರೆ ಇವತ್ತು ಸಂವಿಧಾನ ಇದ್ದಿದ್ದಿಲ್ಲ ಅಂದ್ರೆ ನಾವು ಯಾರು ಈ ಸ್ಥಾನದಲ್ಲಿ ಕುಂದ್ರಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಅವ್ರೇನಿರ್ತಲ್ಲ ಪಂಡಿತರು ಬ್ರಾಹ್ಮಣರು ಏನಲ್ಲ ಕೂಲಿ ಕೆಲಸ ಮಾಡಿಸ್ಕೊಂಡು ನಮ್ಮ ಕಡೆ ಇರ್ತಿದ್ರು. ಸಂವಿಧಾನ ಅದೇ ಅಂತೇಳಿ ನಾವು ಇವತ್ತು ಈ ಮಟ್ಟಕ್ಕೆ ಕುಂತೀವಿ. ನಮ್ಗೆ ಯಾರು ಏನಾದ್ರು ಮಾಡಬೇಕಂದ್ರೆ ನಮ್ಮ ಧೈರ್ಯ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ. ಅದಕ್ಕೆ ಇಷ್ಟ ಹೇಳಿ ಎರಡು ಮಾತು. ಸಂಘಟನೆಯ ಚೆನ್ನಾಗಿ ಇರುವ ಕಾರಣ ಎಲ್ಲ ಕಾರ್ಯಕರ್ತರಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ, ಎಲ್ಲೋ ನಿಮ್ಮ ಏರಿಯಾದ ಏನೋ ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಅಥವಾ ವಿಷಯಗಳನ್ನ ಸಂಬಂಧಪಟ್ಟ ವಿಷಯಗಳನ್ನ ಪೂರ್ತಿ ತಿಳ್ಕೊಂಡು ಬಂದು ನಮ್ಮ ಚಾನೆಲ್ ನಲ್ಲಿ ತಿಳಿಸಿದ್ರೆ ಅದನ್ನ ತೋರಿಸಿ ಅದಕ್ಕೆ ನಿಮ್ಗೆ ಆದಂತ ಅನ್ಯಾಯಕ್ಕೆ ಪರಿಹಾರ ಸಿಗುವಂಗೆ, ನಿಮ್ಗೆ ಏನ ಆಗಿರೋ ನುಕ್ಸಾನ್ ಇದೆ ಅಥವಾ ಅನ್ಯಾಯ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಭರಪಾಯಿ ಮಾಡಿಸಿಕೊಡುವಂತ ಕೆಲಸ ನಮ್ಮ ಸಂಘಟನೆಯಿಂದ ನ್ಯೂಸ್ ಚಾನೆಲ್ ಮುಖಾಂತರ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ತಿಳಿಪಡಿಸ್ತೀನಿ. ಎಲ್ಲರೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡಿ. SRS ಚಾನೆಲ್ ಅಂತೇಳಿ ಹೊರತಾಗಿ ನಮ್ಮ ಬ್ರದರ್ ಒಬ್ರು ಮಾಡಿದ್ದಾರೆ. ಸರ್ ಅವ್ರದ್ರಿ, ನಮ್ಮ ಸರ್ ಅವ್ರದ್ದೇ. ಈ ನಮ್ಮ ಸಂಘಟನೆಗೋಸ್ಕರ ಅನ್ಯಾಯಗಳನ್ನ ಖಂಡಿಸಿ ನಾವು ತಹಸೀಲ್ದಾರ್ಗೂ DC ಅವ್ರಿಗೂ ಮನವಿ ಕೊಡೋಕ್ಕಿಂತ ಯೂಟ್ಯೂಬ್ಗಳ ಮುಖಾಂತರ ಅಂದ್ರೆ ಈ ಚಾನಲ್ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮುಟ್ಟುವಂಥ ಕೆಲಸ
ಸಾಹೇಬರು ಹಮ್ಮಿಕೊಂಡಿದ್ದಾರೆ. ಈಗ ತಾವು ತಮ್ಮ ಏರಿಯಾದಲ್ಲಿ ತಮ್ಮ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ತೊಂದರೆ ಇಲ್ಲಾಂದ್ರೂ ಅಲ್ಲಿ ಸಮಸ್ಯೆಗಳು ಏನಾದರೂ ಇದ್ದಿದ್ರೆ ಅದು ವಿಡಿಯೋ ಮಾಡ್ಕೊಳ್ಬೋದು, ಹಿಡ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ಫೋನ್ ಮುಖಾಂತರ ಸಾಹೇಬ್ ಫೋನ್ ನಂಬರ್ ತಮ್ಮ ಹತ್ರ ಎಲ್ಲ ಹತ್ರ ಇದೆ. ಆ ಫೋನ್ ಮುಖಾಂತರ ಅವ್ರ ವಿಷಯ ತಿಳಿಸಿದ್ರೆ ನಮ್ಮವರೇ ಬಂದು ಅಲ್ಲಿ ವಿಡಿಯೋ ಮಾಡ್ಕೊತಾರೆ. ಇಲ್ಲ ತಾವು ವಿಡಿಯೋ ಮಾಡಿ ಕಳಿಸಿದ್ರೆ ಪರವಾಗಿಲ್ಲ. ಅದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ತಹಸೀಲ್ದಾರ್ಗೂ DC ಅವ್ರಿಗೂ ಮುಟ್ಟುವಂಥ ಕೆಲಸ ನಮ್ಮ ಸದಾನಂದ ಸಾಹೇಬರು ಮಾಡ್ತಾರೆ ಅಂತೇಳಿ ಈ ಎಲ್ಲರೂ ಆ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ, ಅಕ್ಕಪಕ್ಕದಲ್ಲಿ ಅದು ಶೇರ್ ಮಾಡಿ. ಜೈ ಹಿಂದ್.